ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮತ್ತೆ ಆ ಬೆಟ್ಟಕ್ಕೆ ಯಾಕೆ ಕೇಳಿದ ಅರ್ಥವಾಗದೆ. ನನಗೆ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಆಗಿದೆ. ನೀನು ಕರ್ಕೊಂಡು ಹೋಗ್ತೀಯೋ ಇಲ್ವೋ ಹೇಳು ಎಂದಳು ಬೆದರಿಸುವಂತೆ. ಇಲ್ಲ, ನಾನು ಕರ್ಕೊಂಡು ಹೋಗೋದಿಲ್ಲ. ನಿನ್ನೆ ಒಂದು ಸಾರಿ ಹೋಗಿದ್ದಕ್ಕೆ ಕಾಲು ನೋವು ಅಂತಿದ್ದೆ. ಇವತ್ತು ಇಷ್ಟೆಲ್ಲ ನೀರಲ್ಲಿ ಆಡಿದ್ಯಾ, ಈಗ ಮತ್ತೆ ಬೆಟ್ಟ ಹತ್ತೋದಾ? ಬೇಡ, ನಿನಗೆ ಸುಸ್ತಾಗುತ್ತೆ ನಿರಾಕರಿಸಿದ ಅವಳ ಮೇಲಿನ ಕಾಳಜಿಗೆ. ಕಾಲು ನೋವು ಬಂದರೂ ಪರವಾಗಿಲ್ಲ ಸಿದ್ದು, ಎಣ್ಣೆ ಹಚ್ಚೋದಕ್ಕೆ ನೀನಿದೆಯಲ್ಲ, ಬಾ ಬೇಗ, ಲೇಟ್ ಮಾಡಬೇಡ, ಹೋಗೋಣ ಎಂದವಳೆ ಮೇಲೆದ್ದು ನಡೆದಳು. ರಾತ್ರಿ 7 ಕಾಲಿಗೆ ಎಣ್ಣೆ ಹಚ್ಚಿದ್ದೇ ತಪ್ಪಾಯಿತು. ಪದೇ ಪದೇ ಅದನ್ನೇ ನೆನಪಿಸ್ತಾಳೆ ಎಂದುಕೊಂಡವ ಮೇಲೆದ್ದು. ಈಗ ಬೆಟ್ಟಕ್ಕೆ ಯಾಕೆ ಹೋಗೋಣ ಅಂತಿದ್ದಾಳೆ ಮತ್ತೆ. ಬೇಡ ಅಂತ ಒಪ್ಪಿಸ್ಬೇಕು ಇವಳಿಗೆ, ಇಲ್ದಿದ್ರೆ ಮತ್ತೆ ರಾತ್ರಿ ಎಣ್ಣೆ ಹಚ್ಚಬೇಕಾಗುತ್ತೆ ನಾನು ಎಂದುಕೊಂಡವ ಅವಳ ಹಿಂದೆ ಓಡಿದ. ಜಾಹ್ನವಿ, ಈಗ ಆ ಬೆಟ್ಟಕ್ಕೆ ಹೋಗೋದು ಬೇಡ, ಸಂಜೆ ಆಗ್ತಿದೆ. ಇಷ್ಟೊತ್ತಿನಲ್ಲಿ ಬೆಟ್ಟ ಹತ್ತಿ ಇಳಿಯೋದು ಯಾಕೆ, ಆಗಲೇ ಸುಸ್ತಾಗಿದೆ ಎನ್ನುತ್ತಾ ಬೈಕ್ ಹತ್ತಿದ. ಅವನ ಹಿಂದೆ ಹತ್ತಿ ಕುಳಿತವಳು, ಇಲ್ಲ, ನಾವು ಈಗ ಆ ಬೆಟ್ಟಕ್ಕೆ ಹೋಗ್ತಿದ್ದೀವಿ, ನೀನು ನನ್ನನ್ನು ಕರ್ಕೊಂಡು ಹೋಗ್ತಿದೀಯಾ ಅಷ್ಟೇ ಎಂದಳು ತನ್ನ ಮಾತೆ ನಡೆಯಬೇಕೆಂಬಂತೆ. ಇಲ್ಲ, ಆಗೋದಿಲ್ಲ, ಈಗ ನಾವು ಮನೆಗೆ ಹೋಗ್ತಿದ್ದೀವಿ ಅಷ್ಟೇ ಎಂದ. ಪ್ಲೀಸ್ ಇದ್ದು, ಹೇಗಿದ್ರು ನಾಳೆ ಊರಿಗೆ ಹೋಗ್ತಿದ್ವಿ ನಾವು, ಸೊ ಪ್ಲೀಸ್ ಕರ್ಕೊಂಡು ಹೋಗು ಗೋಗರೆದಳು ಹಠ ನಡೆಯದಿದ್ದಾಗ. ಬೈಕ್ ಸ್ಟಾರ್ಟ್ ಮಾಡಿದವ ಮಾತನಾಡದೆ ಹೊರಟ. ನೀನು ಬೆಟ್ಟಕ್ಕೆ ಕರ್ಕೊಂಡು ಹೋಗದೇ ಇದ್ದರೆ ನಾನು ಬೈಕ್ನಿಂದ ಹಾರಿಬಿಡ್ತೀನಿ ಅಷ್ಟೇ ಬೆದರಿಸಿದಳು ಈ ಬಾರಿ. ಏನು ಹೆದರಿಸ್ತಿದ್ಯಾ ಕೇಳಿದ ಗಂಭೀರತೆ ಹೊತ್ತು. ಅತಿ ಎನ್ನಿಸಿತ್ತು ಅವಳ ಹಠ ಅವನಿಗೆ. ಇಲ್ಲ, ಹಠ ಮಾಡ್ತಿದ್ದೀನಿ, ನಿನಗೆ ಗೊತ್ತಿದೆ ನಾನು ಹೇಳಿದ್ದನ್ನೇ ಮಾಡೋದು, ಕರ್ಕೊಂಡು ಹೋಗು ಸುಮ್ಮನೆ ಎಂದಳು ಮಾತನಾಡದೆ ಹೊರಟ ಸಿದ್ದು. ಮನೆಯ ದಾರಿಗೆ ಬಂದಾಗ ಜಾಹ್ನವಿ ಮತ್ತೆ ಬೆಟ್ಟಕ್ಕೆ ಹೋಗೆಂದು ಜೋರು ಮಾಡಿದಳು. ಅವಳ ಹಠಕ್ಕೆ ಮಣಿದವ ನೇರವಾಗಿ ಬೆಟ್ಟಕ್ಕೆ ನಡೆದ. ಕತ್ತಲಾಗಲು ಇನ್ನೂ ಹೊತ್ತಿತ್ತು. ಬೆಟ್ಟದ ಕೆಳಗೆ ಬೈಕ್ ನಿಲ್ಲಿಸಿ ಇಳಿ ಕೆಳಗೆ ಎಂದ ಸಣ್ಣ ಕೋಪದಿಂದ. ಅವಳು ಕೆಳಗಿಳಿದು ನಿಂತಳು ಅವನೆದುರು. ತಾನು ಇಳಿದು ಬೈಕಿಗೆ ಆನಿಕೊಂಡು ಕೈಕಟ್ಟಿ ನಿಂತ ಸಿದ್ದು, ಹೋಗು ಬೆಟ್ಟ ಹತ್ತು ನೀನೆ ಎಂದ ಮುಖ ಗಂಟಿಟ್ಟುಕೊಂಡೆ. ತಾನು ಅಷ್ಟು ಬೇಡವೆಂದರೂ ಹಠ ಮಾಡಿ ಕರೆ ತಂದಿದ್ದಳಲ್ಲ, ಅದರ ಕೋಪ ಅವನಿಗೆ. ಅವನ ಮುನಿಸು ಅರಿತ ಜಾಹ್ನವಿ, ಇಷ್ಟೊಂದು ಕೋಪ ಮಾಡ್ಕೋಬೇಡ ಸಿದ್ದು, ನಿನಗೆ ಚಂದ ಕಾಣೋದಿಲ್ಲ ಎಂದಳು ಅವನ ತೋಳು ಹಿಡಿದು ನಿಂತು. ಅವ ಕೈ ಕೊಡವಿದ. ಬಾ ಹೋಗೋಣ ಕರೆದಳು ಬೆಟ್ಟ ಹತ್ತಲು. ಒಮ್ಮೆ ಉಸಿರು ಹೊರಹಾಕಿ ಕೋಪ ಬಿಟ್ಟವ. ಬೇಡ ಜಾಹ್ನವಿ, ನಿನಗೆ ಸುಸ್ತಾಗೋದು, ಹೇಳೋದನ್ನು ಕೇಳು ಎಂದ ಪ್ರೀತಿಯಿಂದ. ಆಗೋದಿಲ್ಲ, ಬಾ ಸಿದ್ದು, ಮೇಲೆ ನಿನಗೊಂದು ಸರ್ಪ್ರೈಸ್ ಇದೆ ಕರೆದಳು ಮತ್ತೆ ಕೈ ಹಿಡಿದು ಎಳೆಯುತ್ತಾ. ಏನು, ನನಗೆ ಸರ್ಪ್ರೈಸಾ? ಏನದು ಎಂದ ಅಚ್ಚರಿಯಲ್ಲಿ. ನೀನು ನನಗೆ ಹೇಗೆ ಸರ್ಪ್ರೈಸ್ ಕೊಟ್ಟಿದೆಯೋ ಹಾಗೆ ನಿನಗೊಂದು ಸರ್ಪ್ರೈಸ್ ಇದೆ, ಬಾ ಎಂದವಳು ಅವನನ್ನು ಎಳೆದುಕೊಂಡೇ ನಡೆದಳು. ಅವ ಬೇಡವೆಂದರೂ ಕೇಳದೆ ಅಷ್ಟೊಂದು ಮೆಟ್ಟಿಲು ಹತ್ತಿದಳು ಮತ್ತೊಮ್ಮೆ. ಮಧ್ಯದಲ್ಲಿ ಚೂರು ಸುಸ್ತೆನ್ನಲಿಲ್ಲ ಹುಡುಗಿ. ಸುಸ್ತಾಗಿದ್ದರು. ತನ್ನ ಪ್ರೀತಿ ಹೇಳುವ ಖುಷಿ ಇರುವಾಗ ಸುಸ್ತು ಕಾಣದಿನ್ನು. ಇಬ್ಬರು ಅಂದು ಕೂಡ ದೇವರ ದರ್ಶನ ಪಡೆದು ಬೆಟ್ಟದ ತುದಿಗೆ ನಡೆದರು. ಎಲ್ಲವೂ ಜಾಹ್ನವಿಯ ಉಪಾಯ ಅಲ್ಲವೇ? ತನ್ನಂತೆ ನಡೆಯಲು ಏನು ಬೇಕಾದರೂ ಮಾಡುವಳೆಂದು ಮತ್ತೊಮ್ಮೆ ಹೇಳಬೇಕಿರಲಿಲ್ಲ ಅವನಿಗೆ. ಏನೋ ಸರ್ಪ್ರೈಸ್ ಅಂದೆ, ಏನಿದೆ ಇಲ್ಲಿ ಕೇಳಿದ ಅವ ಮುನಿಸಲ್ಲೇ. ಆಗಲೇ ಕತ್ತಲಾಗುವ ಸೂಚನೆ ಸಿಕ್ಕಿತ್ತು ಆಗಸದಲ್ಲಿ. ಇದೇ ಸರ್ಪ್ರೈಸ್ ಅವನನ್ನು ನೋಡಿ ಎಂದ ಜಾಹ್ನವಿ 2 ಹೆಜ್ಜೆ ಮುಂದೆ ಬಂದು ಬಾಯಿಗೆ ಕೈ ಹಿಡಿದು, ಐ ಲವ್ ಯು ಸಿದ್ದು ಎಂದು ಕೂಗಿದಳು ಜೋರಾಗಿ. ಪ್ರತಿಧ್ವನಿಸಿತು ಅವಳ ಪ್ರೀತಿ ಅಲ್ಲಿ. ಮತ್ತೆ ಕಿವಿಗೆ ಬಿದ್ದ ಪ್ರೀತಿಯ ಆ ಧ್ವನಿಗೆ ಸಿದ್ಧಾರ್ಥ ಮೈ ಜುಮ್ ಎನ್ನಿಸಿತು. ಅಚ್ಚರಿಯೋ ಆಘಾತವೋ ಅವನಿಗೆ. ಕಲ್ಲಂತೆ ನಿಂತು ಬಿಟ್ಟ. ಐ ಲವ್ ಯು ಸಿದ್ದು ಎಂದ ಅವಳ ಮಾತು
ಆ ಬೆಟ್ಟದಲ್ಲಿ ಪ್ರತಿಧ್ವನಿಸಿ ಅವಳ ಖುಷಿ ಹೆಚ್ಚಿಸಿದ್ದರೆ ಅದನ್ನು ಕೇಳಿ ನಿಂತವನ ಮೈ ರೋಮಾಂಚನವಾಗಿತ್ತು. ಹೀಗೊಂದು ಪ್ರೀತಿಯ ಆಮಂತ್ರಣ ಜಾಹ್ನವಿಯಿಂದ ಬರಬಹುದೆಂದು ಅವನೆಂದುಕೊಂಡಿರಲಿಲ್ಲ. ಅವಳು ತನ್ನ ಹೆಂಡತಿ ಎಂದು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಾಗ ಜಾಹ್ನವಿಯ ಪಾಲಿನ ಪ್ರೀತಿಯನ್ನು ಕೊಡುವೆ ಎಂದು ಒಪ್ಪಿಕೊಂಡಿದ್ದ ನಿಜ. ಆದರೆ ಹೀಗೆ ಅವಳಿಂದ ಪ್ರೀತಿಯನ್ನು ಅವ ನಿರೀಕ್ಷಿಸಿರಲೂ ಇಲ್ಲ. ಕಲ್ಲಂತೆ ನಿಂತವನತ್ತ ನೋಡಿದ ಜಾಹ್ನವಿ, ನಾನು ನಿನ್ನನ್ನು ಪ್ರೀತಿಸಿದ್ದೀನಿ ಸಿದ್ದು. ನನಗೆ ನೀನು ಅಂದರೆ ತುಂಬ ಇಷ್ಟ. ನಿನ್ನ ಜೊತೆ ನನ್ನ ಸ್ನೇಹ ಇತ್ತು, ಈಗಲೂ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನ ಮೇಲೆ ಪ್ರೀತಿ ಆಗಿದೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಯಿತು ಅಷ್ಟೇ ಎಂದಳು. ಅವ ಮೌನಿಯೇ ಇನ್ನು. ಅವನಿಗೆ ಏನು ಉತ್ತರಿಸಬೇಕೆಂದು ತಿಳಿಯುತ್ತಿಲ್ಲ. ಅವಳಿಗೆ ಪ್ರೀತಿ ಕೊಡುವೆ ಎಂದುಕೊಂಡವನಿಗೆ ಈಗ ವಾಸ್ತವದಲ್ಲಿ ಒಪ್ಪಲಾಗುತ್ತಿಲ್ಲ. ಏನಾದರೂ ಹೇಳು ಸಿದ್ದು, ಟೆನ್ಷನ್ ಕೊಡಬೇಡ, ಬೈಯೋದಿದ್ರೆ ಬೈದು ಬಿಡು ಎಂದಳು ಜಾಹ್ನವಿ ಸಣ್ಣ ಭಯದಲ್ಲಿ. ಅವ ಈಗಲೂ ಮಾತನಾಡದೆ 2 ಹೆಜ್ಜೆ ಮುಂದೆ ನಡೆದು ಎತ್ತಲೋ ನೋಡುತ್ತಾ ನಿಂತ. ಅವಳು ಮೌನ ವಹಿಸಿದಳು, ಅವನೇ ಮಾತನಾಡಲಿ ಎಂದುಕೊಂಡು. ಆದರೂ ಮನದ ಭಯ ಕಡಿಮೆ ಆಗಿರಲಿಲ್ಲ. ಅವನ ಮನದಲ್ಲೋ ತೀರದ ಗೊಂದಲ. ಹೌದು, ಜಾಹ್ನವಿ ನನ್ನ ಹೆಂಡತಿ. ಆದರೆ ಅವಳನ್ನು ನಾನು ಪ್ರೀತಿಸೋಕೆ ಆಗುತ್ತಾ? ಅವಳು ಈ ಪ್ರೀತಿಗೆ ನಾನು ಏನಂತ ಉತ್ತರ ಕೊಡೋದು? ಪ್ರಶ್ನಿಸಿಕೊಂಡು ನಿಂತ ತನ್ನಲ್ಲೇ. ಅವಳನ್ನು ನಿನ್ನ ಹೆಂಡತಿಯಾಗಿ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ಯಾ ಸಿದ್ದು ನೀನು? ಅಂದಮೇಲೆ ಅವಳ ಪ್ರೀತಿನ ಅವಳಿಗೆ ಕೊಡಬೇಕು ಅಲ್ವಾ? ಕೊಡ್ತೀನಿ ಅಂತಲೂ ಒಪ್ಕೊಂಡಿದ್ದೆ ಅಲ್ವಾ? ಕೇಳಿತು ಮನ 2 ದಿನದ ಹಿಂದೆ ಅವ ಮಾಡಿದ್ದ ತೀರ್ಮಾನ ನೆನೆದು. ಹೌದು, ಆದರೆ ಹೀಗಿದ್ದಕ್ಕಿದ್ದಾಗೆ ಇಲ್ಲ, ಆಗೋದಿಲ್ಲ ನನ್ನಿಂದ. ನಾನು ಕುಮುದನ ಪ್ರೀತಿಸ್ತಿದ್ದೆ. ಅವಳನ್ನು ಪ್ರೀತಿಸಿದಷ್ಟು ಜಾಹ್ನವಿನ ಪ್ರೀತಿಸೋದಕ್ಕೆ ನನ್ನಿಂದ ಆಗೋದಿಲ್ಲ. ತನ್ನಲ್ಲೇ ಮಾತನಾಡುತ್ತಿದ್ದವನ ಮಾತುಗಳು ಅವಳ ಕಿವಿಗೆ ಬೀಳುವುದಾದರೂ ಹೇಗೆ? ಆದರೂ ಅವನ ಮನ ಅರಿತಂತೆ ನನ್ನ ಪ್ರೀತಿನ ಒಪ್ಕೋ ಅಂತ ನಾನು ನಿನಗೆ ಒತ್ತಾಯ ಮಾಡೋದಿಲ್ಲ. ನನಗೆ ಗೊತ್ತು ನೀನು ಕುಮುದನ ಪ್ರೀತಿಸ್ತಿದ್ಯಾ ಅಂತ. ಆದರೆ ನನ್ನ ಪ್ರೀತಿನ ನನಗೆ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ ಎಂದಳು. ಮದುವೆಗೂ ಮೊದಲೇ ಹೇಳಿದ್ದನಲ್ಲ ಅವ ಕುಮುದಾಳನ್ನು ಬಿಟ್ಟು ಯಾರನ್ನೂ ಪ್ರೀತಿಸುವುದಿಲ್ಲವೆಂದು. ಅದು ನೆನಪಿತ್ತವಳಿಗೆ. ಹಾಗಂತ ನಿನಗೆ ಅನ್ಯಾಯ ಮಾಡೋಕ್ಕಾಗುತ್ತಾ ಜಾಹ್ನವಿ ನಾನು? ತನಗೆ ಪ್ರಶ್ನೆ ಕೇಳಿಕೊಂಡನಾದರೂ ಬಾಯಿ ಬಿಟ್ಟು ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಇಲ್ಲೇ ಎಂದ ನಿಮಿಷದ ನಂತರ. ಓಕೆ ಎಂದ ಜಾಹ್ನವಿ ಅವನ ಪಕ್ಕದಲ್ಲಿ ಬಂದು ಕುಳಿತಳು. ಅವನು ಎತ್ತಲೋ ನೋಡುತ್ತಾ ಕುಳಿತ. ವಾತ್ಸವಕ್ಕೆ ಉತ್ತರ ಬೇಕಿತ್ತವನಿಗೆ. ತನ್ನ ಅವಳ ಜೀವನ ಅದು. ಎಲ್ಲವನ್ನೂ ಒಮ್ಮೆ ಯೋಚಿಸಬೇಕಲ್ಲವೇ? ತನ್ನ ಮನದ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ತಾನೇ ಉತ್ತರ ಕಂಡುಕೊಳ್ಳುವ ಪ್ರಯತ್ನಕ್ಕೆ ಬಿದ್ದ. ಸುಮ್ಮನೆ ಕುಳಿತು. ಕುಮುದಾಳಷ್ಟು ಪ್ರೀತಿನ ನನಗೆ ಜಾಹ್ನವಿಗೆ ಕೊಡೋಕ್ಕಾಗೋದಿಲ್ಲ. ಹಾಗಂತ ಅವಳ ಪ್ರೀತಿನ ಒಪ್ಕೊಳ್ಳದೆ ಇರೋದು ತಪ್ಪಲ್ವಾ? ಯಾಕಂದರೆ ಅವಳು ನನ್ನ ಹೆಂಡತಿ. ಅವಳ ಪಾಲಿನ ಪ್ರೀತಿನ ಅವಳಿಗೆ ಕೊಡಬೇಕಾಗಿರೋದು ನನ್ನ ಧರ್ಮ. ನಾನೀಗ ಅವಳಿಗೆ ಪ್ರೀತಿ ಕೊಡೋದಕ್ಕಾಗದೇ ಇದ್ದರೂ ಅವಳ ಪ್ರೀತಿನ ಒಪ್ಕೊಂಡು ಜೀವನದಲ್ಲಿ ಮುಂದೆ ಹೋಗಲೇಬೇಕು. ನನಗೋಸ್ಕರ ಅಲ್ದಿದ್ರೂ ಜಾಹ್ನವಿಗೋಸ್ಕರ, ಅವಳ ಖುಷಿಗೋಸ್ಕರ ನಾನು ಮುಂದುವರಿಲೇಬೇಕು. ಅಷ್ಟಕ್ಕೂ ನನಗೆ ಅವಳ ಪ್ರೀತಿನ ನಿರಾಕರಿಸೋ ಮನಸ್ಥಿತಿನೂ ಇಲ್ಲ. ಯಾಕಂದರೆ ಕುಮುದ ಮೇಲಿನ ಪ್ರೀತಿ ನನ್ನ ಮನದಲ್ಲಿ ಶಾಶ್ವತ ಎಂದು ನಿರ್ಧರಿಸಿದವ ಜಾಹ್ನವಿಯತ್ತ ಒಮ್ಮೆ ನೋಡಿದ. ಅವಳು ಅವನತ್ತ ನೋಡಿದಳು. ಅವನ ಉತ್ತರಕ್ಕೆ ತವಕಿಸುತ್ತಿತ್ತು ಅವಳ ಮನ. ನೀನು ನನ್ನ ಹೆಂಡತಿ ಜಾಹ್ನವಿ. ನನ್ನ ಪ್ರೀತಿಸೋ ಅಧಿಕಾರ ನಿನಗಷ್ಟೇ ಇರೋದು. ನಿನ್ನ ಪ್ರೀತಿ ತಪ್ಪಲ್ಲ ಎಂದ ಮೆತ್ತನೆಯ ಧ್ವನಿಯಲ್ಲಿ. ನೀನು ನನ್ನ ಗಂಡ ಸಿದ್ದು, ನಿನಗೂ ಎಲ್ಲ ಅಧಿಕಾರ ಇದೆ ಎಂದಳು ಅವನಂತೆಯೇ. ನನ್ನ ಪ್ರೀತಿನೂ ನಿನಗೆ ಜಾಹ್ನವಿ. ನಿನ್ನ ಪ್ರೀತಿನ ನಿರಾಕರಿಸೋ ಅಧಿಕಾರನೂ ನನಗಿಲ್ಲ, ಮನಸ್ಸು ಕೂಡ ಇಲ್ಲ. ಆದರೆ ಒಪ್ಕೊಳ್ಳೋದಕ್ಕೆ ಏನೋ ಒದ್ದಾಟ ಇದೆ. ನಿನ್ನ ಜೊತೆ ಸ್ವಚ್ಛವಾದ ಸ್ನೇಹ ಇದೆ. ಹಾಗಂತ ಪ್ರೀತಿನ ಕೊಡದೇ ಇರೋದಿಲ್ಲ ನಾನು.
ಯಾಕಂದರೆ ನಾವಿಬ್ಬರು ಪ್ರೇಮಿಗಳಾಗಿಲ್ಲ, ಗಂಡ ಹೆಂಡತಿ ಆಗಿದ್ದೀವಿ. ಅದು ವಾತ್ಸವ. ನನಗಿನ್ನೂ ಸ್ವಲ್ಪ ಸಮಯ ಬೇಕು ಜಾಹ್ನವಿ ಎಂದ ಪ್ರೀತಿಯಿಂದಲೇ. ಅಯ್ಯೋ ಅಷ್ಟೇನಾ? ನಾನು ಎಲ್ಲಿ ಐ ಹೇಟ್ ಯು ಅಂತೀಯೋ ಅಂತ ಹೆದರಿಬಿಟ್ಟಿದ್ದೆ. ಸಿದ್ದು, ನಿನಗೆ ಗೊತ್ತೇ ಇದೆ ನನ್ನ ಮನಸ್ಸಲ್ಲಿ ಇರೋದನ್ನು ನಾನು ನೇರವಾಗಿ ಹೇಳಿಬಿಡ್ತೀನಿ. ಹಾಗೆ ನಿನ್ನ ಮೇಲಿನ ಪ್ರೀತಿನೂ ಹೇಳಿದ್ದೀನಿ. ನೀನು ನನ್ನನ್ನು ಪ್ರೀತಿ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದಿಲ್ಲ ನಾನು. ಅದು ನಿನ್ನ ಮನಸ್ಸಿಗೆ ಬಿಟ್ಟಿದ್ದು. ಯಾಕಂದರೆ ಕುಮುದ ನಿನ್ನ ಪ್ರೀತಿಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೂ ನೀನು ನನಗೆ ಕುಮುದ ಕೊಟ್ಟಿರೋ ಗಿಫ್ಟ್, ಈ ಗಿಫ್ಟ್ನ ನಾನು ತುಂಬ ಇಷ್ಟಪಡ್ತೀನಿ. ಅದನ್ನೇ ಹೇಳಿದ್ದೀನಿ ಅಷ್ಟೇ. ನೀನು ನನ್ನನ್ನು ಪ್ರೀತಿ ಮಾಡು ಬಿಡು, ನಾನು ಮಾತ್ರ ನಿನ್ನನ್ನು ಪ್ರೀತಿ ಮಾಡ್ತೀನಿ. ನೀನು ಖುಷಿಯಾಗಿರಬೇಕು ಅಷ್ಟೇ ನನಗೆ. ಬಾ ಈಗ ಮನೆಗೆ ಹೋಗೋಣ, ತುಂಬ ಸುಸ್ತಾಗಿದೆ ನನಗೆ ಎಂದಳು ಮೇಲೇಳುತ್ತಾ. ನಿನಗೆ ಬೇಜಾರಾಗಿಲ್ವಾ? ಕುಳಿತಲ್ಲೇ ಕೇಳಿದ ತಲೆ ಎತ್ತಿ. ಬೇಜಾರ? ಯಾಕೆ? ನಾನು ನಿನ್ನ ಪ್ರೀತಿನ ಒಪ್ಕೊಳ್ಳದೇ ಇದ್ದಿದ್ದಕ್ಕೆ? ನೋ, ನೀನು ಕುಮುದನ ಪ್ರೀತಿಸೋ ವಿಷಯ ನನಗೆ ಮೊದಲಿಂದನೂ ಗೊತ್ತು. ಅಷ್ಟಕ್ಕೂ ಮದುವೆಗೂ ಮೊದಲು ನೀನು ಇದನ್ನು ಹೇಳಿದೀಯಾ. ಇನ್ನು ನಾನು ನಿನ್ನನ್ನು ಮದುವೆ ಆಗಿದ್ದು ಯಾವಾಗಲೂ ನಿನ್ನ ಜೊತೆ ಇರಬೇಕು ಅಂತ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ನಿನ್ನ ಮೇಲೆ ನನಗೆ ಪ್ರೀತಿ ಆಗುತ್ತೆ ಅಂತ. ಈಗ ಆಗಿದೆ, ಅದನ್ನು ಹೇಳಿದ್ದೀನಿ ಎಂದಳು ಸೊಂಟದ ಮೇಲೆ ಕೈ ಇಟ್ಟು ನಿಂತು. ಮುಗ್ಧ ಮನಸ್ಸಿನ ಮಗು ಎನ್ನಿಸಿದಳವನಿಗೆ ಅವಳು. ನಿರೀಕ್ಷೆಗಳಿರದ ಪ್ರೀತಿಯೇ ಸ್ವಚ್ಛ ಪ್ರೀತಿ ಅಲ್ಲವೇ? ಬಾ ಹೋಗೋಣ ಕರೆದಳು ಅವನತ್ತ ಕೈ ಚಾಚಿ. ಅವಳ ಕೈಯಲ್ಲಿ ಕೈ ಇಟ್ಟು ಮೇಲೆದ್ದ ಸಿದ್ದು, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಎಂದ. ಅದು ನನಗೆ ಗೊತ್ತಿದೆ ಸಿದ್ದು. ಐ ಲವ್ ಯು, ಐ ಟ್ರಸ್ಟ್ ಯು ಎಂದಳು. ಅವ ಮುಗುಳ್ನಕ್ಕನಷ್ಟೇ. ನಾವಿಬ್ಬರೂ ಆದರ್ಶ ದಂಪತಿಗಳ ಹಾಗೆ ಇರಬೇಕು ಅನ್ನೋದು ಮಮ್ಮನ ಆಸೆ. ಹಾಗಿದ್ರೆ ಸಾಕು ನಾವು ಎನ್ನುತ್ತಾ ಅವನ ಕೈ ಹಿಡಿದುಕೊಂಡೇ ಮುಂದೆ ನಡೆದಳು. ಹೌದಾ? ಮತ್ತೆ ಸಹಜತೆಗೆ ಮರಳಿ ಅವಳ ಜೊತೆ ಮಾತನಾಡುತ್ತಾ ಬೆಟ್ಟ ಇಳಿದ. ಇಬ್ಬರೂ ಕತ್ತಲಾದಾಗಲೇ ಮನೆ ತಲುಪಿದರು. ಜಾಹ್ನವಿ ಅವ ಅಂದುಕೊಂಡಂತೆಯೇ ಸುಸ್ತಾಗಿ ಹೋಗಿದ್ದಳು. ಅವಳ ಬತ್ತಿದ ಮೊಗ, ಕಣ್ಣುಗಳೇ ಹೇಳುತ್ತಿದ್ದವು ಅವಳಿಗಾದ ಸುಸ್ತನ್ನು. ಅದನ್ನು ಗುರುತಿಸಿದ ನಿರ್ಮಲಾರವರು ಮೊದಲು ಇಬ್ಬರಿಗೂ ಹೊಟ್ಟೆ ತುಂಬ ತಿನ್ನಲು ಕೊಟ್ಟರು. ಅಜ್ಜಿಯ ಜೊತೆ ಮಾತನಾಡುತ್ತಾ ಇಬ್ಬರು ತಿಂದು ಕುಳಿತರು. ಜಾಹ್ನವಿ, ನಿನಗೆ ಸುಸ್ತಾಗಿದ್ದರೆ ಮಲಗು ಹೋಗು ಎಂದರು ನಿರ್ಮಲಾ. ಇಲ್ಲ ಆಂಟಿ, ಇನ್ನೂ ಸ್ವಲ್ಪ ಹೊತ್ತು ಕುತ್ಕೋತೀನಿ. ನಾಳೆ ಊರಿಗೆ ಹೋಗ್ಬಿಡ್ತೀವಿ. ಮತ್ತೆ ನಿಮ್ಮ ಜೊತೆ ಇರೋದಕ್ಕೆ ಟೈಮ್ ಸಿಗಬೇಕಲ್ಲ ಎಂದವಳು ಎಲ್ಲರ ಜೊತೆ ಕುಳಿತು ಸ್ವಲ್ಪ ಹೊತ್ತು ಮಾತನಾಡಿದಳು. ಅವಳ ನಗು, ಮಾತು ಎಲ್ಲವನ್ನೂ ಗಮನಿಸುತ್ತಿದ್ದ ಸಿದ್ಧಾರ್ಥನಿಗೆ ಅವಳೊಂದು ಅದ್ಭುತವೇ. ತನ್ನ ಪ್ರೀತಿ ಹೇಳಿ ಅದೆಷ್ಟು ನಿರಾಳವಾಗಿ ಇರುವಳಲ್ಲ ಇವಳು ಎಂದಿತ್ತು ಮನ. ಮನೆಯವರೆಲ್ಲರೂ ಊಟ ಮಾಡುವಾಗ ತಾನು ಚೂರು ಊಟ ಮಾಡಿದಳು. ಎಲ್ಲರೂ ಮಲಗುವ ಮೊದಲೇ ಕೋಣೆ ಸೇರಿದವಳು ಸಿದ್ದುಗಾಗಿ ಕಾಯದೆ ಮಲಗಿಬಿಟ್ಟಳು. ಆ ದಿನದ ಸುಸ್ತು ಅವಳನ್ನು ಕಾಯಿಸಲಿಲ್ಲ. ಅವಳು ಮಲಗಿದ 10 ನಿಮಿಷಕ್ಕೆ ಕೋಣೆಗೆ ಬಂದ ಸಿದ್ದು ಮಲಗಿದ್ದ ಮಡದಿಯನ್ನು ನೋಡುತ್ತಾ ಪಕ್ಕದಲ್ಲಿ ಉರುಳಿದ. ಐ ಲವ್ ಯು ಸಿದ್ದು. ಅವಳು ಕೂಗಿದ್ದ ಧ್ವನಿಯೇ ಇನ್ನೂ ಕಿವಿಯಲ್ಲಿ. ಇವಳಿಗೆ ಹೇಗೆ ನನ್ನ ಮೇಲೆ ಪ್ರೀತಿ ಆಯಿತು? ಅವಳನ್ನೇ ನೋಡುತ್ತಾ ಪ್ರಶ್ನಿಸಿಕೊಂಡ ತನ್ನಲ್ಲೇ. ಉತ್ತರ ಅವನ ಬಳಿ ಇಲ್ಲ. ಅವಳ ಮುಗ್ಧ ಮನಸ್ಸು ಅವನನ್ನು ಸೋಲದಂತೆ ಇರಲು ಬಿಡುತ್ತಿಲ್ಲ. ಅವಳನ್ನೇ ನೋಡುತ್ತಾ ಹಾಗೆ ಕಣ್ಮುಚ್ಚಿದ. ಅದೊಂದು ನೆಮ್ಮದಿಯ ನಿದ್ದೆ ಅವನನ್ನು ಆವರಿಸಿತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.